ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾರಿ ಟೈಲ್ಸ್ ಬೈ ಯೋಗಿತಾ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬೀಡ್ಸ್ ಯೂಸ್ ಮಾಡಿ ಏಕೆ ಬೇಬಿ ಟೈಲ್ಸ್ನ ಮಾಡ್ಬೋದು ಅಂತ 2 ವೀಡಿಯೋ ಮಾಡಿ ತೋರಿಸಿದ್ದೆ. ಈ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಬೀಡ್ಸ್ ಯೂಸ್ ಮಾಡಿ ಮತ್ತೊಂದು ಡಿಸೈನ್ಸ್ ಹೇಗೆ ಮಾಡ್ಬೋದು ಕ್ರಿಯೇಟಿವ್ ಆಗಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೀವು ಲಾಸ್ಟ್ ವೀಡಿಯೋಸ್ ನೋಡಿಲ್ಲ ಅಂದರೆ ನಾನು ಐ ಕಾರ್ಡಿಗೆ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಬೇಬಿ ಕುಚ್ ಮಾಡಿ ತೋರಿಸ್ತೀನಿ ವಿತ್ ಬೀಡ್ಸ್. ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ ನೋಡೋಣ. ಆ್ಯಸ್ ಯೂಶುವಲ್ ನಾನು ಯೂಸ್ ಮಾಡೋ ಈ ಗೋಲ್ಡನ್ ಟೇಪ್ ಆ್ಯಂಡ್ ಸಿಲ್ಕ್ ಥ್ರೆಡ್, ಮತ್ತು ನಾನು ಈ ರಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಕ್ಕೆ. ಸೊ ಗ್ಲೂ ಆ್ಯಂಡ್ ದಿಸ್ ಜರಿ ಥ್ರೆಡ್ ಆ್ಯಂಡ್ ದಿಸ್ ನಾರ್ಮಲ್ ಏನು ಟೈಲರಿಂಗಲ್ಲಿ ಯೂಸ್ ಮಾಡ್ತಾರಲ್ಲ ಥ್ರೆಡ್. ಓಕೆ. ಸೊ ಇಷ್ಟು ಮೆಟೀರಿಯಲ್ಸ್ ನಮ್ಗೆ ಇವಾಗ ಬೇಕಾಗುತ್ತೆ. ಆ್ಯಂಡ್ ನಾರ್ಮಲ್ ನೀಡಲ್, ಬೇಬಿ ಕುಚ್ಚು ಹಾಕೋದಕ್ಕೆ ಯಾವ ನೀಡಲ್ ಯೂಸ್ ಮಾಡ್ತೀವಿ ಆ ನೀಡಲ್ ಮತ್ತು ನಾರ್ಮಲ್ ನೀಡಲ್, ಈ ದಾರನ ಪೋಣಿಸ್ಕೊಳ್ಳೋದಕ್ಕೆ ಒಂದು ನಾರ್ಮಲ್ ಸ್ಮಾಲ್ ನೀಡಲ್ ಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಈ ಬೇಬಿ ಕುಚ್ಚು ಮಾಡೋದಕ್ಕೆ ಇಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ. ಓಕೆ, ಈಗ ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಾನಿಲ್ಲಿ ಆಲ್ರೆಡಿ 85 ಸ್ಟ್ಯಾಂಡ್ಸ್ ಟು 90 ಸ್ಟ್ಯಾಂಡ್ಸ್, ಅಂದರೆ 85 ಎಳೆಯಿಂದ 90ವರೆಗೆ ಎಳೆ ತೊಗೊಂಡಿದ್ದೀನಿ. ನಾನು ತೊಗೊಂಡು ಮಾಮೂಲಿ ಆ್ಯಸ್ ಯೂಶುವಲ್ ಕಾರ್ಡ್ಬೋರ್ಡಿಗೆ ಅಥವಾ ಬುಕ್ಕಿಗೆ ಅಥವಾ ನಿಮ್ಗೆ ಯಾವುದು ಗಟ್ಟಿ ಮೆಟೀರಿಯಲ್ ಇದೆ ಅದಕ್ಕೆ ಸುತ್ಕೊಂಡು 80 ಟೈಮ್ಸ್ ಅಥವಾ 90 ಟೈಮ್ಸ್ 90 to 95 ಟೈಮ್ಸ್ ಈ ಥರ ಸುತ್ಕೊಂಡು ಕಟ್ ಮಾಡಿ ಗ್ಲೂ ಹಾಕಿ ಈ ಥರ ನೀಡಲ್ಲಿ ಪೋಣಿಸ್ಕೊಂಡು ನೀಟಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನಂದು ಒಂದು ಸ್ಟಾರ್ಟಿಂಗ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೇಬಿ ಟೈಲ್ಸ್ ಹೇಗೆ ಮಾಡೋದು ಅಂತ. ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ಅದ್ರಲ್ಲಿ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡ್ಬೋದು ಅಂತ. ಸೊ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ಟೇಪಲ್ಲಿ ನಾನು ಯಾವ ಮೆಷರ್ಮೆಂಟ್ಸ್ಗೆ ಹಾಕ್ತೀನಿ ಅನ್ನೋದನ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಈ ಒಂದು ನಾರ್ಮಲ್ ನೀಡಲ್, ಸ್ಮಾಲ್ ನಾರ್ಮಲ್ ನೀಡಲ್ಗೆ ನಂದು ಏನು ಕಾಟನ್ ಥ್ರೆಡ್ ಇದೆ, ಅಂದರೆ ಟೈಲರಿಂಗ್ ಯೂಸ್ ಮಾಡ್ತಾರಲ್ಲ ಆ ಥ್ರೆಡ್ ಏನಿದೆ ಎಳೆಲ್ಲ ಪೋಣಿಸ್ಕೊಂಡು ಲಾಸ್ಟಲ್ಲಿ ನಾನು ಈ ಥರ ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಈ ನಾರ್ಮಲ್ ನೀಡಲ್ ಏನಿದೆ ನೀವು ದಾರ ಪೋಣಿಸ್ಕೊಂಡಿದ್ದೀರಾ ಅದನ್ನು ಈ ಕ್ಲಾತಿಂದ ಇಲ್ಲಿ ಮೇಲೆ ಈಗ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡಿ ನಿಮ್ಮದು ಏನು ರಿಂಗ್ ಬೀಡಿದೆ ಅದನ್ನು ಜಸ್ಟ್ ಇಲ್ಲಿ ನೋಡ್ಬೋದು. ಬರೀ ಒಂದು ಇಲ್ಲಿ ಹೋಲ್ ಇರುತ್ತೆ, ಆ ಕಡೆ ಈ ಕಡೆ 2 ಹೋಲ್ ಕೊಟ್ಟಿರ್ತಾರೆ. ಜಸ್ಟ್ ನಾನು ಇಲ್ಲಿ ಒಂದು ಹೋಲಿಂದ ನೋಡಿ, ಆ ಕಡೆ ಈ ಕಡೆ 2 ಹೋಲ್ ಕೊಟ್ಟಿರ್ತಾರೆ. ಜಸ್ಟ್ ನಾನು ಒಂದು ಹೋಲಿಂದ ನೀಡಲ್ನ ಹಾಕೋತಿದ್ದೀನಿ. ಈ ಥರ ಹಾಕಿಟ್ಕೊಂಡು ಮತ್ತೆ ಕೆಳಗಿಂದ ಮೇಲೆ ನೀಡಲ್ ತೊಗೊಂಡು ಮತ್ತೆ ಅದೇ ಹೋಲಿಗೆ ಬಂದು ಹಿಂಗೆ ಮೇಲೆ ಬಂದು ಲಾಸ್ಟಲ್ಲಿ ನೀವು ನೋಡ್ಬೋದು ಇಲ್ಲಿ ಏನು ಇದು ರೌಂಡ್ ಸಿಗುತ್ತೆ, ಲೂಪ್ ಸಿಗುತ್ತೆ. ಆ ಲೂಪ್ ಒಳಗಡೆ ಥ್ರೆಡ್ ಹಾಕಿ ಹೇಳ್ಕೊತೀನಿ. ಸೊ ಈಗ ಮಾಡೋದ್ರಿಂದ ಈ ಬೀಡ್ ಏನಿದೆ ಈ ಕ್ಲಾತಿಗೆ ನೀಟಾಗಿ ಅಟ್ಯಾಚ್ ಆಗುತ್ತೆ. ಇದೇ ಥರ ನಾನು ಇನ್ನೂ ಒಂದು ಟೈಮ್ ಮತ್ತು ಮೇಲಿಂದ ಈ ಹೋಲೊಳಗೆ ನೀಡಲ್ ಪಾಸ್ ಮಾಡ್ತೀನಿ. ಪಾಸ್ ಮಾಡಿ ಈ ಏನು ಲೂಪ್ ಇದೆ ಆ ಲೂಪ್ ಒಳಗಿಂದ ನೀಡಲ್ನ ಪಾಸ್ ಮಾಡ್ಕೊಂಡು ಟೈಟಾಗಿ ಎಳ್ಕೊಂಡು ಈ ಥರ ರಿಂಗ್ ಬಿಡಾಕ್ತೀನಿ. ನೆಕ್ಸ್ಟ್ ಈ ಥ್ರೆಡ್ ಮೇಲಿಂದ ಹಿಂದೆ ಭಾಗಕ್ಕೆ ಬರಬೇಕು. ಹಿಂದೆ ಭಾಗಕ್ಕೆ ಬಂದು ಸ್ವಲ್ಪ ಇದೇನು ಟೇಪ್ ಇದೆ ಟೇಪ್ ಒಳಗಿಂದ ಪಾಸ್ ಮಾಡಿ ಈ ದಾರ ಇದೆಯಲ್ಲ ಈ ನೀಡಲ್ ಮೇಲಿಂದ ಪಾಸ್ ಮಾಡಬೇಕು. ಪಾಸ್ ಮಾಡಿ ಈಗ ಹೇಳ್ಕೊಂಡ್ರೆ ಅದು ಪಾಸ್ ಆಗಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ನೋಡಿ ಈ ಲೂಪ್ ಇದೆಯಲ್ಲ ಈ ಲೂಪ್ ಒಳಗಿಂದ ಈ ಥ್ರೆಡ್ ಬಂದಂಗೆ ನಿಮಗೆ ಕಾಣಿಸುತ್ತೆ ನೋಡ್ಬೋದು. ಈ ಲೂಪ್ ಒಳಗಿಂದ ಈ ಥ್ರೆಡ್ ಬಂದಂಗೆ ಕಾಣಿಸುತ್ತೆ. ಈ ಥರ ಬರಬೇಕು. ಬಂದು ಹಿಂಗೊಂದು ಹೇಳಿದ್ರೆ ನೀಟಾಗಿ ಲಾಕ್ ಆಗುತ್ತೆ. ಸೊ ಈಗ ಇದನ್ನು ನಾನು ಟ್ರಿಮ್ ಮಾಡ್ಕೊತೀನಿ. ಇಷ್ಟೇ ಇದ್ರದ್ದು ರಿಕ್ವೈರ್ಮೆಂಟ್. ಈ ಏನು ಕಾಟನ್ ಥ್ರೆಡ್ ಇದೆ ಇದ್ರದ್ದು. ನೆಕ್ಸ್ಟ್ ಸೊ ಈ ರಿಂಗ್ ಏನಿದೆ ಇದನ್ನು ಫ್ರಂಟಿಗೆ ಇಟ್ಕೊಂಡು ಈ ನೀಡಲ್ನ ರಿಂಗ್ ಒಳಗಿಂದ ಪಾಸ್ ಮಾಡಿ ಈ ಟೇಪ್ ಏನಿದೆ ಆ ಟೇಪ್ ಒಳಗೆ ತೊಗೊಂಬರ್ಬೇಕು. ಈ ಥರ ನೋಡ್ಬೋದು. ರಿಂಗ್ ಒಳಗಡೆ ನೀಡಲ್ ಪಾಸ್ ಮಾಡಿ ಟೇಪ್ ಕೆಳಗಿಂದ ಮೇಲೆ ನೀಡಲ್ನ ನಾನು ತೊಗೋತಾ ಇದ್ದೀನಿ. ಸೊ ನಿಧಾನಕ್ಕೆ ತಗೊಳ್ಳಿ. ಈ ಥರ ಎಳ್ದು ಜಸ್ಟ್ ಈಗ ಇಟ್ಕೊಳ್ಳಿ. ಇದನ್ನು ಕೈಯಲ್ಲಿ ಈ ಥರ ಗ್ರಿಪ್ಪಾಗಿ ಇಟ್ಕೊಂಡು ಈ ನೀಡಲ್ ಏನಿದೆ ಮಧ್ಯ ಭಾಗಕ್ಕೆ ನೀಡಲ್ನ ಪಾಸ್ ಮಾಡಬೇಕು. ರಿಂಗ್ ಒಳಗಿಂದನೇ ಬರಬೇಕು. ನಾನು ಇಲ್ಲಿ ಪಾಸ್ ಮಾಡ್ತಿರೋದು ರಿಂಗ್ ಒಳಗೆ ಹೋಗ್ತಿದೆ ನೋಡ್ಬೋದು. ಸೊ ನಿಧಾನಕ್ಕೆ ಇಳ್ಕೊಳ್ಳಿ. ಒಂಚೂರು ಸಿಗಾಕೊಂಡ್ರೆ ಈ ಥರ ಆಗುತ್ತೆ. ನಿಧಾನವಾಗಿ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡ್ಕೊಂಡಿದ್ದಾದಮೇಲೆ ನೀವು ಏನು ನೀಡಲ್ನ ಇಲ್ಲಿ ಮಧ್ಯದಲ್ಲಿ ಹಾಕಿ ತೆಗಿತೀರಾ ಅದು ನಿಧಾನಕ್ಕೆ ಹುಷಾರಾಗಿ ಮಾಡಬೇಕು. ಇಲ್ಲಾಂದರೆ ಜೋರಾಗಿ ಇಳಿಯೋಕ್ಕೆ ಹೋದರೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಟೈಟಾಗಿ ಈ ಥರ ಎಳೆದಿಟ್ಕೊಂಡಾದ್ಮೇಲೆ ಇದನ್ನು ಸೇರಿಸಿ ನಾವಿಲ್ಲಿ ಇಟ್ಕೊಳ್ಳೋಣ. ಈಗ ಇಟ್ಕೊಂಡಾದ್ಮೇಲೆ ಲಾಕ್ ಮಾಡ್ತೀನಿ ನಾನು ಜರಿ ಆ್ಯಸ್ ಯೂಶುವಲ್ ಜರಿ ಥ್ರೆಡ್ನ ತೊಗೊಂಡು ಈ ರಿಂಗಿಂದ ಈಚೆ ಥ್ರೆಡ್ಸ್ಗಳ ಮಧ್ಯ ಜರಿ ಥ್ರೆಡ್ನ ಪಾಸ್ ಮಾಡಿ 1 ಸೆಕೆಂಡ್ ನೀಟಾಗಿ ಇಟ್ಕೊಂಡು ಸಿಲ್ಕ್ ಥ್ರೆಡ್ಗಳ ಮಧ್ಯ ಈ ಜರಿ ಥ್ರೆಡ್ನ ನೀಟಾಗಿ ಪಾಸ್ ಮಾಡಿ ಹಿಂದೆಯಿಂದ ಜರಿ ಥ್ರೆಡ್ನ ಲಾಕ್ ಮಾಡಿ ಇಟ್ಕೋಬೇಕು. ಈಗ ಒಂದು ನಾಟ್ ಹಾಕಬೇಕು. ಸೊ ನೋಡ್ಬೋದು ಆ ಸೈಡಿಂದ ಈ ಸೈಡ್ ನೀಡಲ್ ಪಾಸ್ ಮಾಡ್ತಾ ಈ ಲೂಪ್ ಏನಿದೆ ಈ ಲೂಪ್ ಒಳಗಿಂದ ನೀಡಲ್ನ ತೊಗೊಂಬರ್ಬೇಕು. ಇದೇ ಥರ 4 to 5 ಟೈಮ್ಸ್ ಮಾಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳೋಣ.
ಮಾಡಿ ಮಧ್ಯದಿಂದ ಈ ನೀಡಲ್ನ ಹೀಗೆ ಹೊರಗೆ ತರೋಣ. ಸೊ ಸಿಲ್ಕ್ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳೋಣ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ. ಇದನ್ನ ಟೈಟಾಗಿ ಎಳ್ದಿಟ್ಕೊಂಡು ಹಾಕಬೇಕು, ಆವಾಗ ಇನ್ನೂ ಗ್ರಿಪ್ಪಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ಲೂಸ್ ಬಿಟ್ಟಿದ್ದಕ್ಕೆ ಎಷ್ಟು ಬರ್ತಿದೆ, ಆದರೆ ಇದು ತುಂಬ ಚೆನ್ನಾಗಿ ಕಾಣ್ತಿದೆ. ಬಟ್ ನೀವು ಇನ್ನೂ ಸ್ವಲ್ಪ ಟೈಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ನಾನು ನಿಮಗೆ ಇನ್ನೂ ಒಂದು ಮಾಡಿ ತೋರಿಸ್ತೀನಿ ಹೇಗೆ ಅಂತ ನೋಡ್ಕೊಳ್ಳಿ. ಸೊ ಇಷ್ಟು ಗ್ಯಾಪಲ್ಲಿ ಮಾಡ್ತಿದ್ದೀನಿ. ಕೆಳಗಿಂದ ಮೇಲೆ ಈ ನಾರ್ಮಲ್ ನೀಡಲಿಂದ ಈ ಕಾಟನ್ ಥ್ರೆಡ್ ಏನಿದೆ ಈಗ ಪಾಸ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಸೊ ಈ ರಿಂಗ್ ಏನಿದೆ ಇಲ್ಲಿ ಒಂದು ಹೋಲ್ ಕಾಣಿಸುತ್ತೆ ನೋಡಿ, ಆ ಹೋಲ್ ಒಳಗೆ ಪಾಸ್ ಮಾಡ್ತೀನಿ. ಪಾಸ್ ಮಾಡಿ ನೀಟಾಗಿ ಈ ಥರ ಇಟ್ಕೊಂಡು ಮತ್ತು ಕ್ಲಾತ್ ಒಳಗಿಂದ ನೀಡಲ್ ಮೇಲಿಂದ ಕೆಳಗೆ ಪಾಸ್ ಮಾಡಿ ಈ ಹೋಲ್ ಏನಿದೆ ಈ ಹೋಲ್ ಒಳಗೆ ಮತ್ತೆ ಪಾಸ್ ಮಾಡ್ತೀನಿ. ಸೊ ಪಾಸ್ ಮಾಡಬೇಕಾದ್ರೆ ನಿಮಗೆ ಇಲ್ಲೊಂದು ಲೂಪ್ ಸಿಗುತ್ತಲ್ಲ, ಈ ಲೂಪಿಂದ ಥ್ರೆಡ್ನ ಈಚೆ ತೊಗೊಳ್ಳಿ. ಸೊ ಟೈಟಾಗಿ ಹಿಂಗೆ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ. ಅಗೇನ್ ಮತ್ತೆ ಕ್ಲಾತ್ ಒಳಗಿಂದ ಈ ಹೋಲಿಂದ ನೀಡಲ್ ಪಾಸ್ ಮಾಡಿ ಮತ್ತು ಈ ರಿಂಗಿಂದ ಈ ಏನು ಲೂಪ್ ಇದೆ ಆ ಲೂಪ್ ಒಳಗಿಂದ ಥ್ರೆಡ್ನ ತೊಗೊಂಡು ಈ ಬಟ್ಟೆ ಒಳಗೆ ಟೇಪ್ ಒಳಗೆ ನೀಡಲ್ನ ಬ್ಯಾಕ್ ಸೈಡ್ ತೊಗೋತಿದ್ದೀನಿ. ಬ್ಯಾಕ್ ಸೈಡ್ ತೊಗೊಂಡು ಒಂದು ಲಾಕ್ ಮಾಡ್ಕೋತೀನಿ. ಜಸ್ಟ್ ಈಗ ತೊಗೊಂಡು ಹಿಂಗೆ ನೀಡಲ್ 1 or 2 ಟೈಮ್ಸ್ ಹಿಂಗೆ ರೌಂಡ್ ಮಾಡಿ ಈ ಥರ ಹಿಂಗೆ ಹೇಳಿದ್ರೆ ಲಾಕ್ ಆಗುತ್ತೆ. ಈ ಥರ ಲಾಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಫ್ರಂಟಿಗೆ ಇಟ್ಕೊಂಡು ಏನು ನೀವು ಸಿಲ್ಕ್ ಥ್ರೆಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನು ಈ ರಿಂಗ್ ಒಳಗಿಂದ ಪಾಸ್ ಮಾಡಿ ಈ ಟೇಪ್ ಕೆಳಗಿಂದ ಮೇಲೆ ತೊಗೋಬೇಕು. ನಿಧಾನಕ್ಕೆ ಹೀಗೆ ರೊಟೇಟ್ ಮಾಡ್ತಾ ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿದಾದಮೇಲೆ ಇಲ್ಲಿ ಏನು ಥ್ರೆಡ್ಸ್ ಇದೆ ಇದನ್ನು ನೀಟಾಗಿ ಎಲ್ಲನೂ ಇಟ್ಕೊಂಡು ಈ ನೀಡಲ್ ಇದೆಯಲ್ಲ, ನೀಡಲ್ನ ಈ ಥ್ರೆಡ್ಸ್ ಮಧ್ಯ ರಿಂಗ್ ಒಳಗೆ ಪಾಸ್ ಮಾಡಬೇಕು. ನೋಡಿ ನೀಟಾಗಿ ಹೋಗುತ್ತೆ, ನೀಟಾಗಿ ಪಾಸ್ ಮಾಡಬೇಕು. ಫಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ಅರ್ಜೆಂಟ್ ಮಾಡಿದೆ, ಅಂದರೆ ಬೇಗ ಹಾಕೋದಕ್ಕೆ ಹೋದೆ, ಆದ್ದರಿಂದ ಸ್ವಲ್ಪ ಗಂಟೆ ಆಗೋ ಥರ ಬಂತು. ಬಟ್ ಇಲ್ಲಿ ನೋಡಿ ನಿಧಾನಕ್ಕೆ ಹಾಕಿದ್ರೆ ಎಷ್ಟು ನೀಟಾಗಿ ಈಸಿಯಾಗಿ ಬಂತು. ಈ ಥ್ರೆಡ್ಸ್ನು ಕೂಡ ಸೇರಿಸಿ ಕೈಲಿ ಇಟ್ಕೊಂಡು ಈ ರಿಂಗ್ನ ಒಂಚೂರು ಮೇಲೆ ಹೇಳ್ಕೊಳ್ಳಿ. ನೀಟಾಗಿ ಕ್ಲಾತ್ ಹತ್ರಕ್ಕೆ ಹೋಗಂಗೆ ಇಟ್ಕೊಂಡು ಟೈಟಾಗಿ ಹಿಂಗೆ ಇಟ್ಕೊಂಡು ಜರಿ ಥ್ರೆಡಿಂದ ಲಾಕ್ ಹಾಕ್ಕೊಳ್ಳೋಣ. ಈ ಥರ ನೀಟಾಗಿ ಪಾಸ್ ಮಾಡಿ ಜರಿ ಥ್ರೆಡ್ನ ಬ್ಯಾಕ್ ಸೈಡ್ ಫಿಂಗರಲ್ಲಿ ಲಾಕ್ ಮಾಡಿ ಇಟ್ಕೊಳ್ಳೋಣ. ಎಲ್ಲ ಥ್ರೆಡ್ಸ್ನೂ ನೀಟಾಗಿ ಇಟ್ಕೊಂಡು ಆಮೇಲೆ ಲಾಕ್ ಮಾಡೋಣ. ಸೊ ನೀಡಲ್ ಆ ಕಡೆಯಿಂದ ಈ ಕಡೆ ಪಾಸ್ ಮಾಡ್ಕೊಂಡು ಲೂಪ್ ಒಳಗಿಂದ ನೀಡಲ್ ಪಾಸ್ ಮಾಡಿ ಲಾಕ್ ಮಾಡ್ತಿದ್ದೀನಿ. ಅಗೇನ್ ನೀಡಲ್ ಆ ಕಡೆಯಿಂದ ಈ ಕಡೆ ಪಾಸ್ ಮಾಡ್ಕೊಂಡು ಲೂಪ್ ಒಳಗಡೆ ನೀಡಲ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಅಗೇನ್ ನೀಡಲ್ ಆ ಕಡೆಯಿಂದ ಈ ಕಡೆ ಪಾಸ್ ಮಾಡ್ಕೊಂಡು ಲೂಪ್ ಒಳಗಡೆ ನೀಡಲ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಥರ 4 to 5 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಸೊ ದಟ್ ಗ್ರಿಪ್ಪಾಗಿರುತ್ತೆ, ಬಿಚ್ಚೋಗಲ್ಲ. ಆಮೇಲೆ ಲುಕ್ ವೈಸ್ ಕೂಡ ನೀವು ಜರಿ ಥ್ರೆಡ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಚೆನ್ನಾಗೂ ಕಾಣುತ್ತೆ. ಈ ಥರ ಲಾಕ್ ಮಾಡಿ ನೀಡಲ್ನ ಸೆಂಟರಿಂದ ಕೆಳಗಡೆ ಮೇಲಿಂದ ಕೆಳಗಡೆ ಈ ಥರ ಪಾಸ್ ಮಾಡಿ ಈಚೆ ತೆಗೆಯೋಣ. ತೆಗೆದು ಈಗ ಟ್ರಿಮ್ ಆಫ್ ಮಾಡೋಣ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಈ ಡಿಸೈನ್ಸ್ ಅಂತ. ಇದನ್ನು ನೀವು ಕಲರ್ ಕಾಂಬಿನೇಷನ್ ಮಾಡಿ ಒಂದು ಕಲರ್ ಮಧ್ಯ ಹಾಕ್ತಾ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಈ ಡಿಸೈನ್ಸು. ಸೊ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಇನ್ನೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ದಿ ಕಮೆಂಟ್ ಸೆಕ್ಷನ್. ನಾನು ನಿಮಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಆಗಿ ಅನಿಸಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.